10 ತಿಂಗಳ ಬಳಿಕ ಶೂಟಿಂಗ್ಗೆ ಕಾಟೇರ ಕಂಬ್ಯಾಕ್. ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಲಿರುವ ನಟ ದರ್ಶನ್. ಮೈಸೂರಲ್ಲಿ ಮತ್ತೆ ಡೆವಿಲ್ ಶೂಟಿಂಗ್ಗೆ ಪರ್ಮಿಷನ್ ಸಿಕ್ಕಿದೆ. ನಾಳೆಯಿಂದ ಡೆವಿಲ್ ಫಿಲ್ಮ್ ಚಿತ್ರೀಕರಣಕ್ಕೆ ಕಿಕ್ ಸ್ಟಾರ್ಟ್ ಆಗಲಿದೆ. ಮಾರ್ಚ್ 12 ಮತ್ತು 15ರವರೆಗೆ ಶೂಟಿಂಗ್ಗೆ ಅನುಮತಿಯನ್ನು ನೀಡಲಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ ಡೆವಿಲ್ ಶೂಟಿಂಗ್ಗೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶೂಟಿಂಗ್ ಆರಂಭವಾಗಲಿದ್ದು ಮೈಸೂರು ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ಚಿತ್ರೀಕರಣವಾಗಲಿದೆ. ಮಾರ್ಚ್ 15ರಂದು ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಮಾಡಲಿದ್ದು ಇನ್ನು ಶೂಟಿಂಗ್ ಭದ್ರತೆಗೆ 32 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗ್ತಾ ಇದೆ. ಭದ್ರತೆಗೆ 1,64,785 ಲಕ್ಷ ಹಣ ಕಟ್ಟಿರುವ ಡೆವಿಲ್ ಚಿತ್ರತಂಡ. ಮೈಸೂರಲ್ಲಿ ಶೂಟಿಂಗ್ ವೇಳೆಯೇ ಬಂಧನವಾಗಿದ್ದಂಥ ದಚ್ಚು ಅಂದು ನಿಂತು ಹೋಗಿದ್ದ ಚಿತ್ರೀಕರಣ ನಾಳೆಯಿಂದ ಸ್ಟಾರ್ಟ್ ಆಗಲಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ನಂತರ ನಟ ದರ್ಶನ್ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ಬೇಲ್ನಿಂದಾಗಿ. ಹೈಕೋರ್ಟ್ನಿಂದ ಬೇಲ್ ಪಡೆದಂಥ ನಟ ದರ್ಶನ್ ಈಗ ಬಿಗ್ ರಿಲೀಫ್ನಲ್ಲಿದ್ದಾರೆ. ಮೈಸೂರಿನಲ್ಲಿ ಶೂಟಿಂಗ್ ವೇಳೆ ಬಂಧನವಾಗಿದ್ದಂಥ ದಚ್ಚು ಈಗ ಚಿತ್ರೀಕರಣಕ್ಕೆ ಡಿಸಿಪಿ ಮುತ್ತುರಾಜ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ಇದೇ ವೇಳೆ ಡಾಕ್ಟ್ರು ಸಹಿತ ನಟ ದರ್ಶನ್ ಅವರಿಗೆ ದೊಡ್ಡ ಸಾಹಸಗಳನ್ನು ಮಾಡೋಕೆ ಹೋಗಬೇಡಿ ಅಂತ ಕೂಡ ಸಲಹೆಯನ್ನು ನೀಡಿದ್ದಾರೆ. ಯಾಕಂದರೆ ಬೆನ್ನು ನೋವಿನಿಂದಾಗಿ ಸಾಕಷ್ಟು ಪಡಬಾರದ ಕಷ್ಟವನ್ನು ಅನುಭವಿಸಿದರು ಅವರು ಅಗ್ರಹಾರದಲ್ಲಿ. ಇದರ ನಂತರ ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶೂಟಿಂಗ್ ಜರುಗಲಿದೆ. ಇನ್ನು ಪ್ರಕಾಶ್ ವೀರ್ ಕತೆ ಬರೆದಿದ್ದು ಚಿತ್ರಕತೆ ಬರೆದು ನಿರ್ದೇಶಿಸುತ್ತಿರುವ ದರ್ಶನ್ ನಟನೆಯ ಡೆವಿಲ್ ದಿ ಹೀರೋ ಚಿತ್ರದ 2ನೇ ಹಂತದ ಚಿತ್ರೀಕರಣ ಬೆಂಗಳೂರಿನಲ್ಲಿ ಆರಂಭವಾಗಲಿದೆ. ಜೈಮಾತಾ ಕಂಬೈನ್ಸ್ ಲಾಂಛನದಲ್ಲಿ ಜಯಮ್ಮ ನಿರ್ಮಾಣದ ಈ ಚಿತ್ರದ ಚಿತ್ರೀಕರಣ 2024ರಲ್ಲಿ ಆರಂಭವಾಗಿತ್ತು. ಕೆಲ ದಿನಗಳಲ್ಲಿ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಲಿದ್ದಾರೆ. ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇರುವುದರಿಂದ ಈ ಹಂತದಲ್ಲಿ ಬರೀ ಮಾತಿನ ಭಾಗದ ಚಿತ್ರೀಕರಣ ಮಾಡಲಾಗುವುದು ಅಂತ ಕೂಡ ಹೇಳಲಾಗಿತ್ತು. ಸಾಹಸ ಸನ್ನಿವೇಶಗಳ ಚಿತ್ರೀಕರಣ ಸದ್ಯಕ್ಕಿಲ್ಲ ಅಂತ ಕೂಡ ಹೇಳಿದರು. ಬೆಂಗಳೂರು, ಮೈಸೂರು, ಹೈದರಾಬಾದ್ ಹಾಗೂ ರಾಜಸ್ಥಾನದಲ್ಲಿ 2ನೇ ಹಂತದ ಚಿತ್ರೀಕರಣ ಮಾಡುವ ಯೋಜನೆ ಕೂಡ ಹಾಕಿಕೊಂಡಿದ್ದೇವೆ. ಒಟ್ಟಿನಲ್ಲಿ ನಟ ದರ್ಶನ್ ಅವರ ಡೆವಿಲ್ ದಿ ಹೀರೋ ಶೂಟಿಂಗ್ಗೆ ಪರ್ಮಿಷನ್ ಸಿಕ್ಕಿದ್ದು ಲಲಿತ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಆರಂಭವಾಗಲಿದೆ ಮಾರ್ಚ್ 15ರಂದು.